ಪದೇ ಪದೇ ಸುದ್ದಿ ಮಾಡಿ ಕೇಸುಗಳಾದರೂ ಹೆದರದೆ ರಾಜಾರೋಷವಾಗಿ ಮುಂದುವರೆಸಿದ ಅಕ್ರಮ ಮರಳು ಮಾಫಿಯಾ ದಂಧೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಾದ್ಯಂತ ನಮ್ಮ ಇಡೆನ್ಸ್ ವಾಹಿನಿಯಿಂದ ಅಕ್ರಮ ಮರಳು ಮಾಫಿಯಾ ದಂಧೆಗೆ ಕಡಿವಾಣ ಹಾಕಲು ಹಲವಾರು ಬಾರಿ ಸುದ್ದಿಗಳನ್ನ ಪ್ರಸಾರ ಮಾಡಿ ಕೆಲವು ಲೂಟಿಕೋರರನ್ನ ಸಾಕ್ಷಿ ಸಮೇತ ಹಿಡಿದು ಕೇಸುಗಳನ್ನ ದಾಖಲಿಸಲಾಗಿತ್ತು. ನಮ್ಮ ವಾಹಿನಿಯಲ್ಲಿ ಪ್ರಸಾರವಾದ ಸುದ್ದಿಗಳಿಗೆ ಎಚ್ಚೆತ್ತು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯು ಗಂಭೀರವಾಗಿ ಪರಿಗಣಿಸಿ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಮಾಫಿಯಾ ದಂಧೆಗೆ ಕಡಿವಾಣ ಹಾಕಿದ್ದರು. ಆದರೆ ಲೂಟಿಕೋರರು ಕಾಟಾಚಾರಕ್ಕೆ ಕೆಲವು ದಿನಗಳವರೆಗೆ ನಿಲ್ಲಿಸಿ ಈಗ ಕಾಯ್ದೆ ಉಲ್ಲಂಘಿಸಿ ಮತ್ತೆ ರಾಜಾರೋಷವಾಗಿ ಅಕ್ರಮ ಮರಳು ಮಾಫಿಯಾ ದಂಧೆ ನಡೆಸಿದ್ದಾರೆ. ಹಗಲಿನಲ್ಲಿ ಪಾರಿಶ್ವಾಡ ಗ್ರಾಮದ ಪಕ್ಕ ಹುರಿದು ಹೋದ ಮಲಪ್ರಭಾ ನದಿಯಲ್ಲಿ ರಸ್ತೆಯ ಪಕ್ಕದಲ್ಲಿಯೇ ಲೂಟಿಕೋರರು ರಾಜಾರೋಷವಾಗಿ ಎಗ್ಗಿಲ್ಲದೆ ಮರಳು ಮಾಫಿಯಾ ದಂಧೆ ನಡೆಸುತ್ತಿದ್ದಾರೆ. ಸರ್ಕಾರ ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸದಿದ್ದರೆ ಲೂಟಿಕೋರರು ಕೆಲವೇ ದಿನಗಳಲ್ಲಿ ತಾಲೂಕಿನ ಎಲ್ಲ ನೈಸರ್ಗಿಕ ಸಂಪತ್ತನ್ನ ತಿಂದು ತೇಗುತ್ತಾರೆ. ವರದಿ ಟಿ ಶಶಿಕಾಂತ್, ವಜಿ ವಾಯ್ಸ್ ನ್ಯೂಸ್ ಕನ್ನಡ, ಖಾನಾಪುರ.